ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರನ ಇವ ಮೆಚ್ಚಿದವರು ನಿಮ್ಮನೆತ್ತ ಬಲ್ಲರು ಕೂಡಲ ಸಂಗಮ ದೇವ. ಶಿವಕುಮಾರ್ ಮಹಾಸ್ವಾಮಿಗಳವರ ಲಿಂಗೈಕ್ಯ ದಿನಾಚರಣೆಯ ಅಂಗವಾಗಿ ಸ್ಥಳೀಯ ಪಟ್ಟಣದಲ್ಲಿ ಸಂಸ್ಮರಣಾ ಕಾರ್ಯಕ್ರಮವನ್ನ ಆಯೋಜಿಸತಕ್ಕಂಥದ್ದು ಸಂತೋಷದಾಯಕವಾದಂತಹ ಒಂದು ಸಂಗತಿ. ಶಿವಕುಮಾರ ಸ್ವಾಮಿಗಳವರು 111 ವರ್ಷ ಬದುಕಿದ್ದು ಸುಮಾರು 80 ವರ್ಷಗಳ ಕಾಲ ಸಮಾಜದ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದ ಎಲ್ಲ ಏಳಿಗೆಗೆ ಸಾಕಷ್ಟು ಶ್ರಮಿಸತಕ್ಕಂಥದ್ದು ನಾವೆಲ್ಲ ತಿಳ್ಕೊಂಡಿದ್ದೇ ಆಗಿದೆ. ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಅವರ ಲಿಂಗೈಕ್ಯ ದಿನಾಚರಣೆಯನ್ನ ದಾಸೋಹ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನ ಒಂದು ಅದಕ್ಕೆ ಹೆಚ್ಚಿನ ಒಂದು ಗರಿ ಬಂದಂತ ಒಂದು ಸನ್ನಿವೇಶ ಆಗಿದೆ. ಇವತ್ತು ನಾವೆಲ್ಲ ತಿಳ್ಕೊಂಡಿದ್ದೇವೆ, ದಾಸೋಹ ಅಂತ ಅಂದ್ರೆ 4 ಜನಕ್ಕೆ ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅಷ್ಟೇ ಅಂತ. ದಾಸೋಹ ಅನ್ನೋದಕ್ಕೆ ನಮ್ಮ ಶರಣರು ಬಹಳ ವಿಶೇಷವಾದಂತ ಒಂದು ಅರ್ಥವನ್ನ ಕೊಟ್ಟಿದ್ದಾರೆ. ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥದ್ದು ಅನ್ನೋ ಒಂದು ಅರ್ಥದಲ್ಲಿ ಕೂಡ ಬರ್ತದೆ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರ ಇರುತ್ತೆ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಮೂರ್ತಿ ಒಂದು ಮಾತಾಡ್ತಾರೆ. ನಮ್ಮ ಶರೀರವನ್ನ ಯಾವ ರೀತಿ ನಾವು ದಂಡಿಸ್ತೀವಿ ಅಷ್ಟು ವಿಶೇಷವಾದಂತ ಒಂದು ಫಲ ನಮಗೆ ಸಿಗ್ತದೆ. ದಾಸ ಅಹಂ ಅನ್ನೋ ಒಂದು ಅರ್ಥ ಕೂಡ ದಾಸೋಹಂ ಶಬ್ದಕ್ಕೆ ಬರ್ತದೆ. ದಾಸ ಅಂತ ಅಂದ್ರೆ ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ಸಮಾಜದ ಸರ್ವತೋಮುಖವಾದಂತ ಏಳಿಗೆಗೆ ಶ್ರಮಿಸ್ತಕ್ಕಂತ ಒಂದು ಅರ್ಥ ಆ ದಾಸೋಹಂ ಪದದ ಶಬ್ದದಲ್ಲಿದೆ. ಶಿವಕುಮಾರ ಸ್ವಾಮಿಗಳವರು ತಮ್ಮ ಉನ್ನತ ವ್ಯಾಸಂಗ ಮುಗಿತಾ ಇದ್ದಾಗೇನೆ ಸಿದ್ಧಗಂಗಾ ಸಂಸ್ಥಾನದ ಒಂದು ಅಧಿಕಾರವನ್ನು ವಹಿಸಿಕೊಂಡ್ರು. ಅವರು ಆ ಮಠಕ್ಕೆ ಬಂದಾಗ ಕೇವಲ ಒಂದು 200 ಜನ ಮಕ್ಕಳು ಮಾತ್ರ ಅಲ್ಲಿ ಓದ್ತಾ ಇದ್ದಂತ ಒಂದು ಸನ್ನಿವೇಶ ಇತ್ತು. ಅಲ್ಲಿ ಅವಾಗ ಶಾಲೆ ಇರ್ಲಿಲ್ಲ, ಸಂಸ್ಕೃತ ಪಾಠಶಾಲೆ ಒಂದು ನಡೀತಾ ಇತ್ತು. ಅಷ್ಟು ಬಿಟ್ರೆ ಬೇರೆ ಯಾವುದೇ ವಿದ್ಯಾಭ್ಯಾಸದ ಒಂದು ಅನುಕೂಲತೆ ಆ ಸನ್ನಿವೇಶ ಇರಲಿಲ್ಲ. ಅವರಲ್ಲಿ ಮೊದಲು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಇವತ್ತು ಸ್ನಾತಕೋತ್ತರ ಶಾಲೆಯವರೆಗೂ ಎಲ್ಲ ಸಂಸ್ಥಾನವನ್ನ ಸ್ಥಾಪನೆ ಮಾಡಿ ಅದರಲ್ಲೂ ವಿಶೇಷವಾಗಿ ಹಳ್ಳಿಗಾಡಿಯ ಮಕ್ಕಳನ್ನ ಕರ್ಕೊಂಡೋಗಿ ಅವರನ್ನ ಅಲ್ಲಿಟ್ಕೊಂಡು ಅವ್ರಿಗೆ ಊಟ ವಸತಿ ಆಶ್ರಯ ಎಲ್ಲ ಕೊಟ್ಟು ಆ ಮಕ್ಕಳನ್ನ ಒಂದು ಉನ್ನತ ಸ್ತರದಲ್ಲಿ ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನ 80 ವರ್ಷಗಳ ಕಾಲ ಮಾಡ್ಕೊಂಡು ಬಂದರು. ಆ 80 ವರ್ಷದ ಕಾಲದಲ್ಲಿ ಅವರು ಪಡಬಾರದಂತ ಕಷ್ಟಗಳನ್ನ ಕೂಡ ಅನುಭವಿಸಿದ್ದಾರೆ. ಆ ಯಾವುದೇ ಕಷ್ಟಗಳನ್ನು ಕೂಡ ಅವರು ಮಕ್ಕಳನ್ನ ನೋಡ್ತಾ ಇದ್ದಾಗೇನೆ ಅದನ್ನೆಲ್ಲ ಮರೆತು ತಾವು ಆನಂದವಾಗಿ ಕಾಲ ಕಳೀತಾ ಇದ್ದಂತ ಒಂದು ಸನ್ನಿವೇಶವನ್ನ ನಾವೆಲ್ಲ ಕಣ್ಣಲ್ಲಿ ನೋಡಿರ್ತಕ್ಕಂಥದ್ದಾಗಿದೆ. ಅಂತ ಒಂದು ವಿಶೇಷವಾದಂತ ಚೇತನ ಇವತ್ತು ಈ ಒಂದು ದಿವಸ ಅಂದ್ರೆ 21ನೇ ತಾರೀಕು ಡಿಸೆಂಬರ್ ಜನವರಿ 2019ನೇ ಇಸ್ವಿನಲ್ಲಿ ಅವರು ಇಹಲೋಕ ಯಾತ್ರೆಯನ್ನ ಮುಗಿಸಿ ಭಗವಂತನಲ್ಲಿ ಲೀನವಾದಂತ ಒಂದು ಸನ್ನಿವೇಶ. ಅವತ್ತು ಕೂಡ ಅವರು ಬಂದಂತ ಎಲ್ಲ ಮಕ್ಕಳಿಗೂ ಕೂಡ ಪ್ರಸಾದವನ್ನ ಉಣಬಡಿಸಿ ಆಮೇಲೆ ಆ ಒಂದು ಸುದ್ದಿಯನ್ನ ಬಿತ್ತರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗೇನೆ ಎಷ್ಟೇ ಕಷ್ಟ ಇದ್ರು ಕೂಡ ದುಃಖ ಇದ್ರು ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಅಲ್ಲಿಂದ ವ್ಯವಸ್ಥಾಪಕರು ಅಥವಾ ಈಗಿನ ಪೂಜ್ಯರು ಅದನ್ನ ಎಲ್ರಿಗೂ ಮುಚ್ಚಿಟ್ಟು ಅವರ ಒಂದು
ಲಿಂಗೈಕ್ಯ ಸುದ್ದಿಯನ್ನ ಮುಚ್ಚಿಟ್ಟು ಪ್ರಸಾದ ಆದ್ಮೇಲೆ ಅದನ್ನ ಪ್ರಚಾರ ಮಾಡಿರ್ತಕ್ಕಂತ ಒಂದು ಸನ್ನಿವೇಶ ಕೂಡ ಇವತ್ತು ನಮ್ ಕಣ್ಮುಂದೆ ಬರ್ತದೆ. ಅವರು ತಾವೇ ಸ್ವತಃ ಅಡಿಗೆ ಮಾಡಿ ನೇಗಿಲಿನಲ್ಲಿ ಕಟ್ಕೊಂಡು ಅವರೇ ವ್ಯವಸಾಯ ಮಾಡಿ ಬೆಳೆಯನ್ನ ಬೆಳೆದು ಆಹಾರ ಧಾನ್ಯಗಳನ್ನ ಶೇಖರಣೆ ಮಾಡಿ ಅಲ್ಲಿ ಬಂದಂತ ಎಲ್ಲ ಮಕ್ಕಳಿಗೆ ಊಟ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಜನಜಂತಿ ಆಗಿದೆ. ಅಂತ ವಿಶೇಷವಾದಂತ ಒಬ್ಬ ಪೂಜ್ಯರ ಒಂದು ಲಿಂಗೈಕ್ಯ ದಿನಾಚರಣೆಯನ್ನ ಸರ್ಕಾರ ದಾಸೋಹ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಿ ಅದನ್ನ ಇವತ್ತು ಪ್ರಪಂಚಾದ್ಯಂತ ಸಿದ್ಧಗಂಗೆ ಮಟ್ಟದಲ್ಲಿ ಓದಂತ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಈ ಒಂದು ದಿವಸವನ್ನ ದಾಸೋಹ ದಿನಾಚರಣೆಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗೆ ತಮಿಳುನಾಡಿನ ಈ ಭಾಗದಲ್ಲಿ ನಾವೆಲ್ಲ ಸೇರ್ಕೊಂಡು ಈ ಒಂದು ದಿವಸ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಆಸ್ತಿಕರಿಗೆ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಿ ಅವ್ರಿಗೆ ಅವರ ಹೆಸರಿನಲ್ಲಿ ಇವತ್ತು ದಾಸೋಹವನ್ನ ನಡೆಸ್ತಾ ಇರ್ತಕ್ಕಂಥದ್ದಾಗಿದೆ. ಇಂಥ ಒಂದು ಅವಕಾಶ ಬೇರೆ ಯಾರಿಗೂ ಸಿಗೋದಿಲ್ಲ. ಅದರಲ್ಲೂ ಇಲ್ಲಿ ಬಂದು ಪ್ರಸಾದವನ್ನು ಸೇವನೆ ಮಾಡಿದಂತ ಎಲ್ಲರಿಗೂ ಕೂಡ ದಯಾಮಯ ಅಂತ ಭಗವಂತ ಹೆಚ್ಚಿನ ಒಂದು ಧರ್ಮ ಶ್ರದ್ಧೆಯನ್ನ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಅವ್ರಿಗೆ ಹೆಚ್ಚಿನ ದಾಸೋಹದಲ್ಲಿ ಮನಸ್ಸನ್ನ ನಿಲ್ಲೋ ರೀತಿಯಲ್ಲಿ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ಈ ಸನ್ನಿವೇಶದಲ್ಲಿ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಭಕ್ತಾದಿಗಳಿಗೂ ಕೃತಜ್ಞತೆಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ.